ಮಾಮ್. ಸರಿ, ಈಗ ಯೋಚನೆ ಮಾಡ್ತಾ ಕುತ್ಕೊಳ್ಬೇಡ. ನಾಳೆ ಒಂದು ಬಿಸ್ನೆಸ್ ಕಾನ್ಫರೆನ್ಸ್ ಇದೆ, ನೀನ್ ಅಲ್ಲಿಗೆ ಹೋಗ್ಬೇಕು. ಮಾಮ್, ನಾನು ಕಾನ್ಫರೆನ್ಸ್ಗೆ. ಹೌದು, ನೀನ್ ಇಲ್ಲಿ ಕೂತ್ಕೊಂಡು ಅದನ್ನೇ ಯೋಚನೆ ಮಾಡ್ತಾ ತಲೆ ಕೆಡ್ಸ್ಕೊಳ್ಳೋ ಬದಲು ಒಂದಿನ ಕಾನ್ಫರೆನ್ಸ್ಗೆ ಅಂತ ಹೋದ್ರೆ ಹೊಸ ಜನ, ಹೊಸ ವಿಷಯ, ಹೊಸ ವಾತಾವರಣ ಅಂತ ನಿನ್ ಮನ್ಸು ಸ್ವಲ್ಪ ಫ್ರೆಶ್ ಆಗತ್ತೆ. ಅದಕ್ಕೆ ಹೋಗ್ಬಿಡ್ಬಾ. ಮಾಮ್, ಆದ್ರೂ ವಿರಾಟ್, ನಿನಗೆ ಕೆಲ್ಸ ಅಂದ್ರೆ ಇಷ್ಟ ತಾನೆ? ಯಾವ್ದು ಸಣ್ಣ ಸಣ್ಣ ಕಾನ್ಫರೆನ್ಸೇ ಮಿಸ್ ಮಾಡೋನಲ್ವಲ್ಲ ನೀನು. ಈ ಸಲ ಏನಾಯ್ತು? ನೀನ್ ಹೋಗ್ಲೇಬೇಕು. ಸುಮ್ನೆ ಹೋಗು. ವಿರಾಟ್, ಜಾಸ್ತಿ ಯೋಚನೆ ಮಾಡ್ಬೇಡ. ಕಾನ್ಫರೆನ್ಸ್ ಡೀಟೇಲ್ಸ್ ಎಲ್ಲ ನೀನು ಮೇಲ್ ಮಾಡಿದ್ದೀನಿ, ಅದನ್ನ ಓದ್ಕೊಂಡು ಮಲ್ಕೋ. ಹೀಗೆ ಯೋಚನೆ ಮಾಡ್ತಾ ಮಲ್ಕೋಬೇಡ, ಸರಿನಾ? ಜಸ್ಟ್ ಪ್ರಿಪೇರ್ ಯೋರ್ ಸೆಲ್ಫ್, ಓಕೆ? ಸರಿ, ಮಲ್ಕೋ. ಏನೋ ಸಪರೇಟ್ ಆಗಿ ಮಾತಾಡ್ಬೇಕು ಅಂತ ಹೇಳಿದ್ಯಲ್ಲ, ಏನ್ ವಿಷಯ? ಏನಿಲ್ಲ ಭೈರವಿ, ನಮ್ಮಿಬ್ಬರ ಮಧ್ಯೆ ಒಂದು ಡೀಲ್ ಆಗಿತ್ತಲ್ಲ, ಅದ್ರ ಬಗ್ಗೆ ಮಾತಾಡೋಣ ಅಂತ. ಡೀಲಾ? ಅಯ್ಯೋ, ಏನ್ ಭೈರವಿ ನೀನು, ನಿನಗ ಅರ್ಥ ಆಗಿಲ್ಲ. ಡೀಲ್ ಅಂದ್ರೆ ಅದೇ ಆಫೀಸು, 1 ಕೋಟಿ, ಫ್ರಾಡು, ವಜಾ, ಆ ದುಡ್ಡಿನ ಮ್ಯಾಟ್ರು. ಓ ಅದಾ? ನಾನೀಗ ನಿನ್ ಋಣದಲ್ಲಿದ್ದೀನಿ ಭೈರವಿ. ಜೀವನದಲ್ಲಿ ಏನೇ ಮರ್ತೃನು ಈ ಋಣನ ಮರಿಬಾರ್ದಂತೆ. ದೋಸ್ತಿ ಜೊತೆ ದುಡ್ಡಿನ ಋಣ, ದುಶ್ಮನ್ ಜೊತೆ ಉಪ್ಪಿನ ಋಣ. ಅದಕ್ಕೆ ಮಾತಾಡೋಣ ಅಂತ ಬಂದೆ. ಗುಡ್, ತುಂಬಾ ತಿಳ್ಕೊಂಡಿದ್ಯಾ ನೀನು. ಸರಿ, ಅದೇನ್ ಮಾತಾಡ್ಬೇಕೋ ಬೇಗ ಹೇಳು. ಏನಿಲ್ಲ ಭೈರವಿ, ನಾನು ಆಫೀಸ್ ದುಡ್ಡು ತಗೊಂಡು ನಿನ್ಗೂ ವಾಪಸ್ ಕೊಡ್ಲಿಲ್ಲ. ಅದಕ್ಕೆ ನೀನೇನ್ ಹೇಳಿದ್ದೆ? ಮಾವ ಹೇಳಿ ಸಕಲೇಶ್ಪುರ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಿದ್ರೆ ದುಡ್ಡನ್ನ ವಜಾ ಮಾಡ್ಕೋತೀನಿ ಅಂತ. ಅದನ್ನ ಅಲ್ಲೇ ಕೇಳೋಣ ಅಂತ ಇದ್ದೆ, ಬಟ್ ಫ್ಯಾಮಿಲಿ ಎದುರು ಗುಡ್ ರಟ್ಟಾಗ್ಬಿಡುತ್ತಲ್ವಾ, ಅದಕ್ಕೆ ಸುಮ್ಮನಾದೆ. ಆದ್ರೆ ಲಕ್ಕಿ, ನೀನ್ ಕೊಡ್ಬೇಕಾಗಿರೋ ದುಡ್ಡನ್ನ ವಜಾ ಮಾಡಕ್ ಆಗಲ್ಲ. ಆಗಲ್ವಾ? ಯಾಕೆ ಭೈರವಿ? ನೋಡ್ಲಕ್ಕಿ, ನಾನ್ ನಿನಗೆ ಏನ್ ಹೇಳಿದ್ದೆ? ಈ ಪ್ರಾಜೆಕ್ಟ್ ನ ಕಂಪ್ಲೀಟ್ ಆಗಿ ನೀಟಾಗಿ ಮುಗಿಸ್ಕೊಂಡ್ ಬಂದ್ರೆ ದುಡ್ಡು ವಜಾ ಮಾಡ್ತೀನಿ ಅಂತ ಹೇಳಿದ್ದೆ. ನೀನ್ ಆ ಪ್ರಾಜೆಕ್ಟ್ ನ ಪೂರ್ತಿಯಾಗಿ ಮುಗಿಸಿಲ್ಲ, ಮತ್ ಯಾಕೆ ದುಡ್ಡು ಕೊಡ್ಬೇಕು? ಸೋ ನಾನ್ ನಿನಗೆ ದುಡ್ಡು ಕೊಡಲ್ಲ. ನೀನ್ ನನಗೆ ಕೊಡ್ಬೇಕಾಗಿರೋ ಅಷ್ಟೂ ದುಡ್ಡನ್ನ ನೀನ್ ನನಗೆ ಕೊಡ್ಬೇಕಾಗತ್ತೆ. ಅಂಡ್ ಆದಷ್ಟು ಬೇಗ ಕೊಡ್ಬೇಕು. ಏನ್ ಭೈರವಿ ಹೀಗ್ ಮಾತಾಡ್ತಿದ್ಯಾ? ದುಡ್ಡನ್ನ ವಜಾ ಮಾಡ್ತೀನಿ ಅಂತ ಹೇಳಿದ್ದೆ, ಕೊಟ್ಟು ಮಾತಿ ತಪ್ಪೋಳಲ್ಲ ಅಂತಾನೂ ಹೇಳಿದ್ದೆ. ಈಗ ನೋಡಿದ್ರೆ ದೋಸೆ ತಿರುವಾಗ್ದಂಗೆ ಮಾತನ್ನೇ ಬದಲಿಸ್ತಿದ್ಯಾ? ನಾನಲ್ಲಿ ಮಾತ್ ತಪ್ಪದೆ ಲಕ್ಕಿ. ಇನ್ನೇನ್ ಭೈರವಿ, ದುಡ್ಡನ್ನ ವಜಾ ಮಾಡ್ತೀನಿ ಅಂತ ಆಸೆ ಹುಟ್ಸಿ ಮೋಸ ಮಾಡ್ದೆ. ಇಟ್ಸ್ ಟೂ ಬ್ಯಾಡ್. ಲಕ್ಕಿ, ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಅಂತ ನಿನ್ ಮೇಲೆ ನಂಬಿಕೆ ಇಟ್ಟು ಸೂಪರ್ವೈಸರ್ ಮಾಡಿ ನಿನ್ಗ ಕೆಲ್ಸ ವಹಿಸಿದ್ರೆ ಅದನ್ನ ಅರ್ಧಂಬರ್ಧ ಮಾಡ್ಬಿಟ್ಟು ಬಂದಿದ್ಯಲ್ಲ, ಏನ್ ಹೇಳ್ಬೇಕು ನಿನ್ಗೆ? ಇಲ್ಲ ಭೈರವಿ, ನಾನಲ್ಲೆಲ್ಲಾ ಕೆಲ್ಸನೂ ಮುಗ್ಸೇನೆ ಬಂದಿರೋದು. ಯಾಕೆಂದ್ರೆ ನನ್ಗೆ ಇಲ್ಲೊಂದು ಇಂಪಾರ್ಟೆಂಟ್ ಕೆಲ್ಸ ಇದೆಯಲ್ಲ, ಅದಕ್ಕೆ. ಏನ್ ಲಕ್ಕಿ, ಅಂತ ಇಂಪಾರ್ಟೆಂಟ್ ಕೆಲ್ಸ ನಿನ್ಗೆ? ಆದಷ್ಟು ಬೇಗ ದುಡ್ಡನ್ನ ವಾಪಸ್ ಕೊಡು. ಇಷ್ಟ ದಿನ ನಿನಗ್ ಟೈಮ್ ಕೊಟ್ಟಿದ್ ಸಾಕು, ಇನ್ಮೇಲೆ ನಾನ್ ನಿನಗ್ ಟೈಮ್ ಕೊಡಲ್ಲ. ಇನ್ನೂ ಟೈಮ್ ತಗೊಂಡ್ರೆ ಡ್ಯಾಡ್ ಹತ್ರ ಕಂಪ್ಲೇಂಟ್ ಮಾಡ್ತೀನಿ. ಮಾವನ ಹತ್ರ ಕಂಪ್ಲೇಂಟ್ ಕೊಡ್ತೀಯಾ? ಬೇಡ ಭೈರವಿ, ಹಾಗೆಲ್ಲ ಮಾಡ್ಬೇಡ. ಮಾವ ಗೊತ್ತಾದ್ರೆ ಅವ್ರು ಸುಮ್ನಿರಲ್ಲ. ಪ್ಲೀಸ್ ಭೈರವಿ, ಹೇಗೋ ಈ ಮನೇಲಿ ನೆಮ್ಮದಿಯಾಗಿದ್ದೀನಿ, ಅದಕ್ಕೂ ಕಲ್ಲು ಹಾಕ್ಬೇಡ. ಇಲ್ಲ ಲಕ್ಕಿ, ಇನ್ ಸುಮ್ನೆ ಇರೋದಕ್ಕಾಗಲ್ಲ. ನಾವ್ ಎಷ್ಟ್ ಹೇಳಿದ್ರು ನೀನ್ ಬದ್ಲಾಗಲ್ಲ. ಅಂಡ್ ನಿನ್ನ ನಂಬಿದ್ರೆ ಕೆಲ್ಸಾನೂ ಆಗಲ್ಲ. ಬರೀ ಬಾಯಿ ಮಾತಲ್ಲಿ ಬಡಾಯಿ ಕೊಚ್ಕೊಳ್ಳೋದೇ ಆಯ್ತು ನಿಂದು. ಭೈರವಿ ಪ್ಲೀಸ್ ಪ್ಲೀಸ್, ಒಂದೇ ಒಂದ್ ಚಾನ್ಸ್ ಕೊಡು. ಇಲ್ಲ ಲಕ್ಕಿ, ಡ್ಯಾಡ್ ಹತ್ರ ಹೇಳಿ ನಿನ್ನ ಕೆಲ್ಸದಿಂದ ತೆಗಿಸ್ತೀನಿ ಅಷ್ಟೇ. ನಿನ್ನಂತವ್ರು ಆಫೀಸಲ್ಲಿ ಇದ್ರೆಷ್ಟು ಬಿಟ್ರೆಷ್ಟು, ಸುಮ್ನೆ ಸ್ಯಾಲ್ರಿ ವೇಸ್ಟ್ ಅಷ್ಟೇ. ಅಯ್ಯೋ, ಕೆಲಸದಿಂದ ತೆಗಿಸ್ತೀಯಾ? ಏನ್ ಹೇಳ್ತಿದ್ಯಾ ಸಿಂಧು? ಸಿಂಧುನಾ? ನನ್ನ ಹೆಸರು ಇವ್ನಿಗೆ ಹೆಂಗ್ ಗೊತ್ತಾಯ್ತು? ಅಂದ್ರೆ ಇವನಿಗೆ ನನ್ನ ಬಗ್ಗೆ ಎಲ್ಲ ಗೊತ್ತಾಯ್ತು ಅಂತಾಯ್ತು. ಏನಪ್ಪ ಮಾಡೋದು ಈಗ? ಸಿಂಧುನಾ? ಹೌದು, ಸಿಂಧು ಅಲಿಯಾಸ್ ಭೈರವಿ.
ನನಗೆ ಎಲ್ಲಾ ವಿಷಯನೂ ಗೊತ್ತಾಯ್ತು. ಏನ್ ಹೇಳ್ತಿದ್ಯಾ ಲಕ್ಕಿ ನೀನು? ಯಾವ ಸಿಂಧು? ನನ್ ಬಗ್ಗೆ ನಿನಗೇನ್ ಗೊತ್ತಾಯ್ತು? ಏನಿದೆಲ್ಲ? ಏನ್ ಮಾತಾಡ್ತಿದ್ಯಾ ನೀನು? ಸಿಂಧು 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 ಮಾವ ನನ್ ಮಗಳು ಸಿಕ್ಕಿದ್ಲು ಅಂತ ನಿನ್ನ ನಾವು ವಾಪಸ್ ಕರ್ಕೊ ಬಂದಾಗ್ಲೇ ನಿನ್ ಮೇಲೆ ಡೌಟ್ ಇತ್ತು. ಆದ್ರೆ ಈಗ ಆ ಡೌಟು ಕ್ಲಿಯರ್ ಆಯ್ತು. ಅಯ್ಯೋ, ನೆಟ್ವರ್ಕೇ ಸಿಗ್ತಾ ಇಲ್ವಲ್ಲ. ಅಮ್ಮೋರೆ, ಹಾ ಮುಂದೆ ಜಾಗ ಸರಿ ಇಲ್ಲ, ಕತ್ಲು, ಹುಷಾರು. ಹಾ ಸರಿ ಬಂದೆ. ಇಲ್ಲಿ ನೆಟ್ವರ್ಕೇ ಸಿಗ್ತಾ ಇಲ್ಲ. ಅಮ್ಮ 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 ಏನಕ್ಕೆ ಕಚ್ತು? ಅಮ್ಮ ಅಮ್ಮೋರೆ, ಅಮ್ಮ ಏನಾಯ್ತು? ಏನಕ್ಕೆ ಕಚ್ತು? ಏನಾಗಿದೆ? ಅಮ್ಮ ಏನಕ್ಕೆ ಕಚ್ತು? ಇಲ್ಲೆಲ್ಲ ಜಾಗ ಸರಿ ಇಲ್ಲ. ಹಾವು ಚೇಳು. ಈ ಹೊತ್ತಲ್ಲಿ ಯಾಕೆ ಇಲ್ಲಿಗೆ ಬಂದೆ ನೀನು? ಅಮ್ಮ ಅಮ್ಮ ಆಗ್ತಿಲ್ಲ. ಕೂರ್ಸಿ 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 ಅಮ್ಮೋರೆ. ಕೇಶವ, ಏನಾಗಿದೆ? ರಕ್ತ ಬರ್ತಾ ಇದೆ. ಅಮ್ಮೋರೆ, ಗಾಬರಿ ಆಗ್ಬೇಡಿ, ಇದು ಹಾವು ಕಚ್ಚಿರೋದು. ಹಾವು ಕಚ್ಚಿದ್ಯಾ? ಹೌದು ಅಮ್ಮೋರೆ, ಹಾವು ಕಚ್ಚಿರೋದು. ಯಾವ ಹಾವು ಏನಂತ ಗೊತ್ತಿಲ್ಲ. ವಿಷದ ಹಾವು ಆಗಿದ್ರೆ ತುಂಬಾ ಕಷ್ಟ ಅಮ್ಮೋರೆ. ಅಯ್ಯೋ ದೇವ್ರೆ, ಏನ್ ಮಾಡೋದ್ ಕೇಶವ ಈಗ?